ನಮಸ್ತೆ ಸರ್. ಈ ಒಂದು ವಿಭಜಿಸುವ ಒಂಥರ ಇನ್ನೊಂದರ ದೇವಸ್ಥಾನದಲ್ಲಿ ಏನೋ ಬಂದು ಕೂತಂಗೆ ಒಂದು ಮಠದ ದೇವಸ್ಥಾನ ಬಹಳ ಖುಷಿ ಆಯ್ತು. ಒಂದು ಸಿದ್ದರಾಮನಂದಪುರಿ ಮಹಾಸ್ವಾಮಿಗಳು ಈ ಒಂದು ಪ್ರತಿ ಶನಿವಾರ ಕಾರ್ಯಕ್ರಮ ಮಾಡ್ತಾ ಇದೆ, ಯಶಸ್ವಿ ಮಟ್ಟದಲ್ಲಿ ನಡೀತಾ ಇದೆ. ಏನಿಸ್ತಾ ಇದೆ ಸರ್? ತುಂಬಾ ಖುಷಿ ಅನ್ಸುತ್ತೆ. 1992ರಲ್ಲಿ ಈ ಕಾಯಿಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಸ್ಥಾಪನೆ ಆಯ್ತು. ಇದು ಕನಕ ಗುರುಪೀಠದ ಮೊದಲನೇ ಮಠ ಅಂತಾನೆ ಹೇಳ್ಬೋದು ಬೆಂಗಳೂರಲ್ಲಿ. ಇಲ್ಲಿ ಶ್ರೀ ಶ್ರೀ ಶ್ರೀಧಾ ಇವರು ಬೀರೇಂದ್ರ ಕೇಶವ ತಾರಾಕಾನಪುರಿ ಸ್ವಾಮೀಜಿ ಅವರು ಮೊದಲನೇ ಪೀಠಾಧ್ಯಕ್ಷರಾಗಿ ಅವರು ಕೊನೆಯವರೆಗೂ ಇಲ್ಲೇ ಇದೇ ಮಠದಲ್ಲಿ ಇದ್ದಂತ ಒಂದು ಜಾಗ. ನಂತರ ಇದು ಸುಮಾರು ದಿವಸಗಳ ನಂತರ ಒಂದಿಷ್ಟು ಇದಿತ್ತು. ಈಗ ಸಿದ್ದರಾಮಯ್ಯ ಸ್ವಾಮಿಗಳು ಒಂದು 5-6 ವರ್ಷದಿಂದ ಈ ಮಠನ ಇಲ್ಲೇ ಬಂದು ಉಳ್ಕೊಂಡು ಬೆಂಗಳೂರು ಬಂದ್ರೆ ಫಸ್ಟ್ ಅವರು ಗುರುಗಳೇ ಇಲ್ಲಿ ಇರ್ತಾ ಇದ್ರು. ಈಗ ನಾವೆಲ್ಲ ಬೆಂಗಳೂರಲ್ಲಿ ಆಚೆಯಿಂದ ಬಂದಿರತಕ್ಕಂಥ ಕರ್ನಾಟಕದ ಎಲ್ಲಾ ಜನಾಂಗದವರು ಬಂದು ಇಲ್ಲಿ ಬರ್ತಾ ಇದ್ರು. ಬಂದಾಗ ಗುರುಗಳು ಇಲ್ಲಿ ಕರೀತಾ ಇದ್ರು, ನಾವೆಲ್ಲ ಬಂದು ಗುರುಗಳ ಸೇವೆಗೆ ಸದಾ ನಿಂತ್ಕೊಂತ ಇದ್ವಿ. ಈಗ ಇತ್ತೀಚೆಗೆ ಒಂದೂವರೆ ತಿಂಗಳಿಂದ ಗುರುಗಳು ನಮ್ಮನ್ನ ಅಗಲಿದ್ದಾರೆ, ಸಿದ್ದರಾಮಯ್ಯ ಮಹಾಸ್ವಾಮಿಗಳು ಅಗಲಿದ್ದಾರೆ. ಅಗಲಕ್ಕಿಂತ ಮುಂಚೆನೆ ಈ ಒಂದು ಮಠನ ತುಂಬಾ ಬಹು ಎತ್ತರ ಮಟ್ಟಿಗೆ ತಗೊಂಡೋಗೋ ಒಂದು ಕನಸನ್ನ ಅಥವಾ ಒಂದು ಇದನ್ನೇ ತಗೊಂಡಿದ್ರು. ಹಾಗಾಗಿ ನಾವು ಅವರ ಒಂದು ಆಶೀರ್ವಾದದೊಂದಿಗೆ ಪ್ರತಿದಿನ ಇಲ್ಲಿ ಶನಿವಾರ 6 ಗಂಟೆಯಿಂದ 7 ಗಂಟೆವರೆಗೂ ಶ್ರೀ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳ ಸತ್ಸಂಗ ಸೇವಾ ಮಂಡಳಿ ಅಂತ ಒಂದು ರಚನೆ ಮಾಡಿಕೊಂಡು ಇಲ್ಲಿ ಸುತ್ತಮುತ್ತಲಿನ ನಮ್ಮ ಸಮಾಜದ ಹೆಣ್ಮಕ್ಳು ಹಾಗೂ ಸರ್ವಧರ್ಮದ ಹೆಣ್ಮಕ್ಳೆಲ್ಲ ಬಂದು ವಿಶೇಷವಾಗಿ ಭಕ್ತ ಕನಕದಾಸರ ಒಂದು ಕೀರ್ತನೆಗಳು, ಪುರಂದರದಾಸರ ಕೀರ್ತನೆಗಳು, ನಾಮಸ್ಮರಣೆಗಳು, ಇವನ್ನೆಲ್ಲ ಅಷ್ಟೋತ್ತರಗಳನ್ನೆಲ್ಲ ಇಲ್ಲಿ ವಿಶೇಷವಾಗಿ ಹಾಡ್ತಾ ಇದ್ದಾರೆ. ತುಂಬಾ ವಾರದಿಂದ ವಾರಕ್ಕೆ ಇದು 2ನೇ ವಾರ ಇವತ್ತು, 3ನೇ ವಾರ ಇವತ್ತು. ಈ ದಿನ ವಿಶೇಷವಾಗಿ ಬಹಳ ತುಂಬಾ ಜನ ಬಂದಿದ್ದಾರೆ. ನಮ್ಗೆ ಹೈಂದ ಅಂತ ಹೇಳ್ಕೊಡತಕ್ಕಂತ ಡಿ ದೇವಜರ್ಸ್ ಅವರ ಒಂದು ವಂಶಸ್ಥರು ಕೂಡ ಈ ದಿನ ಆಗಮಿಸಿ ಒಂದು ಸತ್ಸಂಗದಲ್ಲಿ ವಿಶೇಷವಾಗಿ ಕಾಣ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಸತ್ಸಂಗ ಎಲ್ಲೋ ಒಂದ್ ಕಡೆ ಈ ಮಠನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತದೆ. ಶ್ರೀನಿವಾಸ ನಗರ ಮೊದಲನೇ ಪೀಠ ಕನಕ ಗುರುಪೀಠ ಅನ್ನೋದೊಂದು ನಮ್ಗೆ ಬಹಳ ಖುಷಿ ಅನ್ಸುತ್ತೆ, ಹೆಮ್ಮೆ ಅನ್ಸುತ್ತೆ. ಈ ಮಾಧವಸು ಸರ್ವಧರ್ಮದ ಜನಾಂಗದವರು ಅಂದ್ರೆ ಬ್ರಾಹ್ಮಿನ್ಸ್ ಮಾಧವಸು ಅವರು ಕೂಡ ಇವತ್ತು ವಿಶೇಷವಾಗಿ ಪೂರ್ಣಿಮಾನ ಮೇಡಮ್ ಅವರು ಕೂಡ ಬಂದು ಕೀರ್ತನೆಗಳನ್ನ ಆಡಿದ್ರು. ತುಂಬಾ ಸಂತೋಷ ಆಯ್ತು. ಈ ಒಂದು ಸೇವಾ ಮಂಡಳಿ ಸದಾ ಹೀಗೆ ಮುಂದುವರಿತಾ ಇದೆ. ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಶ್ರೀ 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 ಸಿದ್ದರಾಮಾನಂದ ಮಹಾಸ್ವಾಮಿಗಳ ಒಂದು ಆಶಯ ನುಡಿಯಂತೆ ಆಶೀರ್ವಾದಂತೆ ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಪ್ರತಿ ಶನಿವಾರ 6 ರಿಂದ 7 ಗಂಟೆ 1 ಅವರ್ ಸತ್ಸಂಗ ಇದೆಯಲ್ಲ, ಶ್ರೀ ಶ್ರೀ ಬೀರೇಂದ್ರ ಕೇಶವ ತಾರಾಕಾನಪುರಿ ಸ್ವಾಮೀಜಿ ಅವರಿಗೆ ಹಾಗೂ ಕನಕದಾಸರಿಗೆ, ಲೋಕ ಮಾತಾಶ್ರೀ ಹೈಲೆ ಪುಣ್ಯ ಶ್ಲೋಕ ಮಾತಾಶ್ರೀ ಹೈಲೆಬಾಯಿ ಹೋಳ್ಕರ್ ಅವರ ಒಂದು ಕೋಟೆಗೆ ಪೂಜೆ ಮಾಡ್ತಾ ಈ ಒಂದು ಪ್ರತಿದಿನ ಪ್ರತಿ ವಾರ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಪರೋಕ್ಷ ಪ್ರತ್ಯಕ್ಷ ಭಾಗವಹಿಸಿದ ಎಲ್ಲ ಮಹನೀಯರಿಗೂ ನಮ್ಮ ಸೇವಾ ಮಂಡಳಿಯಿಂದ ಒಂದು ಕೃತಜ್ಞತೆಗಳನ್ನ ಧನ್ಯವಾದಗಳನ್ನು ತಿಳಿಸುತ್ತಾ, ನಾನು ಸತ್ಯಪ್ಪ ಗುರಿಕರು ಸೇವಾ ಮಂಡಳಿಯ ಒಂದು ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ತಾ, ಅದೇ ರೀತಿ ಡಾಕ್ಟರ್ ರಾಜೇಶ್ ಅವರು ಹಾಗೂ ಕನ್ನಡ ಹಿರಿಯ ನಟರಾಗಿರ್ತಕ್ಕಂಥ ಕಲಾ ತಪಸ್ವಿ ರಾಜೇಶ್ ಅವರು, ಮತ್ತೆ ಹಾಸ್ಯ ನಟರಾಗಿರ್ತಕ್ಕಂಥ ಕರಿಬಸಯ್ಯನವರು, ಹಿರಿಯ ಕಲಾವಿದೆ, ಸಮಾಜದ ಮಹಾನ್ ಮಹಿಳೆ ಅಂತಾನೆ ಹೇಳ್ಬೋದು ಬಿ ವಿ ರಾಧಾ ಅವರ ಒಂದು ಕಾರ್ಯಕ್ರಮನ 28/3/2026 ಕನಕ ಭವನ ಚಂದ್ರಗಳಿ ಹೋಟೆಲ್ ನಾವು ಈ ಒಂದು ಮಂಡಳಿ ಮತ್ತು ಇನ್ನೊಂದು ನ್ಯೂ ಇಂಡಿಯಾ ಗುರು ಶೆಪರ್ಡ್ ಫೌಂಡೇಶನ್ ಹಾಗೂ ಅಖಿಲ ಭಾರತೀಯ ಪಶುಪಾಲ ಕ್ಷತ್ರಿಯ ಟ್ರಸ್ಟ್ ಆಲಂಬಡಿ ಕುರುಬ ಜುಂಜೇಗೌಡ ಟ್ರಸ್ಟ್ ವತಿಯಿಂದ ನಾವು ಆಶ್ರಯದಲ್ಲಿ ಒಂದು ವಿಶೇಷ ಕಾರ್ಯಕ್ರಮನ ಮಾಡ್ತಾ ಇದ್ವಿ. ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದ್ರೆ, ಈ ಹಿರಿಯರ ಕಲಾವಿದರ ಕುರುಬ ಜನಾಂಗದ ಹಿರಿಯ ಕಲಾವಿದರ ನೆನಪಿನ ಅಂಗಳದಲ್ಲಿ ಕುರುಬರ ಸಂಸ್ಕೃತಿಯ ಜಾನಪದ ಪರಿಚಯ. ಈ ಪರಿಚಯ ಅನ್ನೋದು ಜಾತ್ರೆ ಅಥವಾ ಉತ್ಸವ ಅಂತ ಹೇಳ್ತಾ ಇದ್ದಾರೆ. ಆ ಜಾತ್ರೆ ಉತ್ಸವ ವಿಶೇಷತೆ ಏನಂತಂದ್ರೆ, ಸಮಾಜದ ಒಂದು ಬುಡಕಟ್ಟಿನ ಅಂಚಿನಲ್ಲಿರ್ತಕ್ಕಂಥ ಎಲ್ಲಾ ಜನಾಂಗ, ನಮ್ಮ ಉಪಪಂಗಡದಲ್ಲಿರ್ತಕ್ಕಂಥ ಸುಡುಗಾರ ಸಿದ್ಧರು, ಸುಡುಗಾರ ಸಿದ್ಧರು ಮತ್ತೆ ಜೇನು ಕುರುಬ, ಆಮೇಲೆ ಇವರು ಎಳುವರು, ಟಗರು ಜೋಗಿಗಳು, ಆಮೇಲೆ ದನಗರ ಗೌಳಿ ಅಂತ ಇವರೆಲ್ಲ ಕರೆಸ್ಬಿಟ್ಟು ವಿಶೇಷ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ.
ತಾವೆಲ್ಲ ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅಂತ ಹೇಳ್ತಿ ಈ ಕಾರ್ಯಕ್ರಮ ಕುರುಬ ಸಂಸ್ಕೃತಿಯ ಪರಿಚಯನ್ನ ವಿಶೇಷವಾಗಿ ಆಚರಣೆ ಅಂತ ತಮ್ಮಲ್ಲಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿ ಎಂದು ಈ ಮೂಲಕ ತಮ್ಮಲ್ಲಿ ನಾವು ಹಾಗೂ ಈ ಸಮಾಜದ ಈ ಸೇವಾ ಮಂಡಳಿ ವತಿಯಿಂದ ನಮ್ಮ ವಿಜಯಕುಮಾರ್ ಅಕ್ಕ ಹಾಗೂ ಲಕ್ಕೋಳ ಮಂಜುನಾಥ್ ಸತೀಶ್ ಬಾಬು ಗಿರಿಧರ್ ಅವರು ಸ್ವರ್ಪನವರು ಎಲ್ಲರೂ ಈ ಒಂದು ತಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಆಗಮಿಸಿ ಇದು ಕುರುಬರ ಸಂಸ್ಕೃತಿಯ ಜಾನಪದ ಪರಿಚಯ ವಿಶೇಷತೆ ಆಹ್ವಾನ ಅಂತ ತಿಳ್ಕೊಂಡು ಬನ್ನಿ ಅಂತ ಮತ್ತೊಮ್ಮೆ ತಮಗೆ ಶುಭವಾಗ್ಲಿ. ಜೈ ವೀರೇಶ, ಜೈ ಜೈ ವೀರೇಶ. ಎಲ್ಲಾ ಕಡೆ ನಾವು ರಾಜ್ಯದಂತ ಪಂಚಾಯತ್ ಅಣ್ಣ ಇಷ್ಟಪಡ್ತೇವೆ. ಮತ್ತೆ ರಿಪಿಟೇಷನ್ ಅಂತ ವಿಷಯವಲ್ಲ. ಈ ಒಂದು ಮಠನ ಇನ್ನೊಂದು ಸುಂದರವಾಗಿ ರೂಪಿಸುವುದಂತ ನಮಗೆ ಖುಷಿ ಕೊಡುವ ವಿಚಾರ. ಬಟ್ ಇಲ್ಲಿ ಸ್ಥಳೀಯ ಶಾಸಕರು MLA ಯಾರಿದ್ದಾರೋ ಅವ್ರ ಮುಖಾಂತರ ತಾವು ಒಂದು 5 ಜನ ನಿಮ್ಮ ಮುಖಂಡರು ಮೇನ್ ಯಾರಿದ್ದಾರೋ ಅವ್ರೊಂದು ಮುಖ್ಯಮಂತ್ರಿಗಳು ಅಪಾಯಿಂಟ್ಮೆಂಟ್ ತಗೊಂಡು ಇದಕ್ಕೊಂದು ಫಂಡ್ಸ್ ತಗೊಂಡು ಇನ್ನೂ ಒಂದು ಮಠನ ಯಾರು ಇಂಪ್ರೂವ್ಮೆಂಟ್ ಮಾಡುವ ರೀತಿ ಆಲೋಚನೆ ಸರ್. ಸರ್, ತಾವು ಕೇಳುವ ಹಾಗೆ ಈಗಾಗಲೇ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯನವರು ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಶ್ರೀ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳ ಒಂದು ವಿಶೇಷತೆ ಹಾಗೂ ಅವರ ಕೋರಿಕೆಗೆ ಸತ್ಸಂಗಕ್ಕೆ ಹಾಗೂ ಹೊರಗಿನಿಂದ ಕರ್ನಾಟಕ ರಾಜ್ಯದಿಂದ ಬಂದಿರತಕ್ಕಂತ ಜನಾಂಗದ ಉಳಿವಿಗೆ ಇಲ್ಲಿ ಉಳ್ಕೊಳ್ಳೋಕೆ ಬಂದಿರತಕ್ಕಂಥವ್ರೆಲ್ಲರಿಗೂ ಕೂಡ ಒಂದು ವಸತಿ ನಿಲಯನ ಮತ್ತೆ ಸತ್ಸಂಗಕ್ಕೆ ಬೇಕಂತ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ಅವರ ಸಹಕಾರ ಇದೆ. ಇನ್ನೂ ಹೆಚ್ಚಿನ ಸಹಕಾರನ ನಾವು ನಮ್ಮ ಸಮಾಜದ ಹಿರಿಯರು ಹಾಗೂ ಸಂಘ ಸಂಸ್ಥೆಗಳ ಮಠಾಧೀಶರ ಒಂದು ಮೂಲಕ ಮುಂದಿನ ದಿನಗಳಲ್ಲಿ ಕೇಳೋಣ ಅಂತ ನಮ್ಮ ಆಶೆ ಇದೆ. ದಯವಿಟ್ಟು ಅದನ್ನ ನಾವು ಈ ಉನ್ನತ ಮಟ್ಟಕ್ಕೆ ಹೋಗಕ್ಕೆ ನಮ್ಮ ಶ್ರಮ ಇದ್ದೇ ಇದೆ ಸರ್. ಆಗ್ಲಿ ಸರ್. Keep